ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂತಹ ಒಂದು ಸಬ್ಜೆಕ್ಟ್ ಏನಪ್ಪ ಅಂದರೆ ಅದು ಸೈಕಾಲಜಿ ಸಂಬಂಧಪಟ್ಟಿದ್ದು. ಈ ಸೈಕಾಲಜಿ ಏನೆಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂದರೆ PSTR, GPSTR ಹಾಗೂ HSTRಗೆ ತುಂಬ ಅನುಕೂಲ ಆಗುವಂಥದ್ದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ 30 ಏನು ಸೈಕಾಲಜಿ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ಆಲ್ರೆಡಿ ಏನು ಎಕ್ಸಾಮಲ್ಲಿ ಬಂದಿರುವಂಥದ್ದು, CET ಎಕ್ಸಾಮಲ್ಲಿ ಬಂದಿರುವಂಥದ್ದು. ಅದನ್ನು ನಿಮ್ಮ ಮುಂದೆ ಇಟ್ಟಿರುವಂಥ ಕೆಲಸವನ್ನು ಮಾಡ್ತೀನಿ. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ಇನ್ನು PSTR ಇರಬಹುದು, GPST ಇರಬಹುದು, HSTR ಇರಬಹುದು, PDF ಗಳು ನಮ್ಮಲ್ಲಿ ಅವೈಲಬಲ್ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 6 to 10 ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಎಲ್ಲ ಚಾಪ್ಟರ್ಗಳನ್ನು ಒಳಗೊಂಡ 3000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಒಳಗೊಂಡಂತಹ PDF ಜಸ್ಟ್ 149ಗೆ ಅವೈಲಬಲ್ ಇದೆ. ಇನ್ನು ಸೈನ್ಸ್ 7ರಿಂದ 10ನೇ ತರಗತಿಯವರೆಗಿನ ಸೋಷಿಯಲ್ ಸೈನ್ಸ್ ಎಲ್ಲ ಎಲ್ಲ ಚಾಪ್ಟರ್ಗಳನ್ನು ಒಳಗೊಂಡ 2500ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಒಳಗೊಂಡ PDF ಅವೈಲಬಲ್ ಇದೆ. ಇನ್ನು PSTRಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪರಿಸರ ಅಧ್ಯಯನದ PDF ಇದೆ. ಅದಷ್ಟೇ ಅಲ್ಲದೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ PDF ಕೂಡ ಇರುವಂಥದ್ದು. ಇದೆಲ್ಲದಕ್ಕೂ 149 ನೀವು ಪೇ ಮಾಡಬೇಕಾಗುತ್ತೆ. ಆಮೇಲೆ ಸಿಗುತ್ತೆ. ಹೇಗೆ ಸರ್ ಇದು ಪೇ ಮಾಡೋದು ಅಂದರೆ ಈ ನಂಬರ್ಗೆ 9945005138 ಇನ್ನೊಮ್ಮೆ ಹೇಳ್ತಿದ್ದೀನಿ, 9945005138ಕ್ಕೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಿಮಗೆ ಇದರ PDF ಸಿಗುತ್ತೆ. ತುಂಬ ಜನ ಸೈಕಾಲಜಿ PDF ಕೇಳ್ತಾ ಇದ್ರಿ. ನಮ್ಮ ಟೀಮ್ಗೆ ಅದನ್ನು ಅಸೈನ್ ಮಾಡಲಾಗಿದೆ. ಅದು ಇನ್ನೊಂದು 5-6 ದಿನದಲ್ಲಿ ಸಿಗಬಹುದು ಅನ್ನುವಂತಹ ಹೋಪ್ ಕೂಡ ಇದೆ. ಸ್ನೇಹಿತರೆ, ಇದೆಲ್ಲ ಬಿಟ್ಟಾಕಿ ಈಗ ನಾವು ಕ್ಲಾಸ್ ಕಡೆ ಹೋಗೋಣ. ವಿಕಾಸದ ಅರ್ಥ. ವಿಕಾಸ ಅಂದ್ರೇನು? ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಆಗೋದ? ಖಂಡಿತವಾಗಿಯೂ ಅದು ಬೆಳವಣಿಗೆ ಅಂತಾರೆ. ಜೀವನ ಪರ್ಯಂತ ಕ್ರಮಬದ್ಧ ಪ್ರಗತಿಪರ ಬದಲಾವಣೆ? ಖಂಡಿತವಾಗಿಯೂ ರೈಟ್. ಚಿಕ್ಕವನು ವಯಸ್ಕನಾಗುವುದು, ಇದು ಬೆಳವಣಿಗೆ. ವಯಸ್ಕನು ಮುದುಕನಾಗುವುದು ಬೆಳವಣಿಗೆ. ವಿಕಾಸ ಅಂದರೆ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ. ಇನ್ನು ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸುವ ತತ್ವ ಅಂದರೆ ಮಗು ಆರಂಭದಲ್ಲಿ ಯಾವ ತತ್ವದ ಮೂಲಕ ವಿಕಾಸ ಹೊಂದುತ್ತೆ ಅಂತ ಕೇಳಿದರೆ ಸಮತಲ ನೇರಾಭಿಮುಖ? ಖಂಡಿತ ಅಲ್ಲ. ಶಿರಾಪಾದಾಭಿಮುಖ? ಎಸ್, ಇದು ನಮ್ಮ ಸೈಕಾಲಜಿ ಬುಕ್ಕಲ್ಲೇ ಇರುವಂಥದ್ದು. ಕೇಂದ್ರ ಸಮತಲ ಅಭಿಮುಖ? ಖಂಡಿತ ಅಲ್ಲ. ಲಂಬ ಸೀಳು ನೋಡ್ಕ? ಅಲ್ಲವೇ ಅಲ್ಲ. ಏನಪ್ಪ ಇದು ಶಿರಪಾದ ಅಭಿಮುಖ ಅಂದರೆ ಸ್ನೇಹಿತರೆ, ನೀವು ಗಮನಿಸಿರ್ಬೇಕು, ಚಿಕ್ಕ ಮಕ್ಕಳು ಮೊದಲಿಗೆ ಅವರು ತಲೆ ಏನಿದೆ ಕತ್ತು ನಿಲ್ಲುತ್ತೆ ಅಂತ ಹೇಳ್ತಾರಲ್ಲ, ಮೊದಲು ತಲೆ ನಿಲ್ಲುತ್ತೆ, ಅದಾದ ಮೇಲೆ ಕೈ ಕಾಲು ಆಕ್ಷನ್ ಎಲ್ಲ. ಮೊದಲಿಗೆ ಯಾವುದಾದ್ರೂ ಚಿಕ್ಕ ಪಾಪನ ಎತ್ಕೋಬೇಕಾದ್ರೆ ಹೇಳ್ತಾರೆ ಮೊದಲು ಕತ್ತು ಬಾಗು ಏನಂತಾರೆ, ಕತ್ತು ಶಿರ ಹುಷಾರು ಅಂತಾರೆ. ಯಾಕಂದರೆ ಅದು ನಿಂತಿರಲ್ಲ, ಆಮೇಲೆ ನಿಲ್ಲುತ್ತೆ ಅನ್ನುವಂಥ ಕಾರಣಕ್ಕೆ. ಓಕೆ, ಮಗುವಿನ ಆರಂಭಿಕ ವಿಕಾಸ ಯಾವುದನ್ನು ಆಧರಿಸಿದೆ ಅಂದರೆ ಶಿರ ಪಾದಾಭಿಮುಖ. 3ನೇ ಕ್ವಶನ್ ನೋಡೋಣ. ಸಾಮಾಜಿಕ ರೀತಿ ನೀತಿಗಳನ್ನು, ಮೌಲ್ಯಗಳನ್ನು, ಆಚಾರ ವಿಚಾರ, ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ಹೀಗೆ ಕರೀತಾರೆ ಅಂದರೆ ಸಾಮಾನ್ಯೀಕರಣ, ಸಾದೃಶೀಕರಣ, ನಗರೀಕರಣ, ಸಾಮಾಜೀಕರಣ. ಸರಿಯಾದ ಉತ್ತರ ಸಾಮಾಜೀಕರಣ. ಹೌದು, ಎಲ್ಲವನ್ನ ಒಳಗೊಂಡಿರುವಂಥದ್ದು ಸಾಮಾಜೀಕರಣ. ಅಂದರೆ ಒಬ್ಬ ವ್ಯಕ್ತಿ ಆಗ್ತಾನೆ ಸಮಾಜದಲ್ಲಿ ಅಂತ. ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆ ಜೋಡಣೆಗೊಂಡಿರುವ ಹೆಸರು ಜ್ಞಾನಾತ್ಮಕ ವಿಕಾಸ ಅಂದರೆ ಬರೋದೇ ಜೀನ್ ಪಿಯಾಜೆ. ಯಾರು? ಜೀನ್ ಪಿಯಾಜೆ. ವೈಯಕ್ತಿಕ ಭಿನ್ನತೆಗೆ ಕಾರಣವಾದ ಅಂಶಗಳು. ಯಾಕೆ ಇವಾಗ ನಾನಿದ್ದಂಗೆ ನೀವಿಲ್ಲ, ನೀವಿದ್ದಂಗೆ ಇನ್ನೊಬ್ಬರಿಲ್ಲ? ಅದಕ್ಕೆ ಕಾರಣಗಳೇನು ಅಂದರೆ ಆಹಾರ ಮತ್ತು ಪೌಷ್ಟಿಕಾಂಶತೆನ? ಖಂಡಿತ ಅಲ್ಲ. ಅದು ಜಸ್ಟ್ ಬಾಡಿಗೆ ಮಾತ್ರ ಆಗುತ್ತೆ, ವೈಯಕ್ತಿಕ ಇದಾಗೋದಿಲ್ಲ. ವಿವಿಧ ಸಮುದಾಯಗಳು, ಅವು ಕೂಡ ಪ್ರಭಾವ ಬೀರುತ್ತೆ. ವೈಯಕ್ತಿಕ ಭಿನ್ನತೆ, ವಿವಿಧ ಸಂಸ್ಕೃತಿಗಳು, ಅದು ಬೀರುತ್ತೆ. ಆದರೆ ಹೆಚ್ಚು ಪ್ರಭಾವ ಬೀರುವಂಥದ್ದು ಅನುವಂಶೀಯತೆ ಮತ್ತು ಪರಿಸರ. ಅಂದರೆ ನನ್ನ ವಂಶ ಪರಂಪರವಾಗಿ ಬಂದಿರುವ ಕೆಲವೊಂದು ಜೀನ್ಸ್ಗಳು ಹಾಗೂ ನಾನು ಬೆಳೆದಿರುವಂತಹ ಪರಿಸರ ಅತ್ಯಂತ ಅವಶ್ಯಕವಾಗುವಂಥದ್ದು. ಓಕೆ, ಈ ಕೆಳಕಂಡ ವಿಜ್ಞಾನಿ ರೂಪಿಸಿರುವ 7 ಬುದ್ಧಿಶಕ್ತಿ ಸಂವೇದನಾತ್ಮಕ ಸೂಚಕದ ಒಂದು ಅಂಶವಾಗಿಲ್ಲ ಅಂತಂದರೆ ಯಾರಪ್ಪ ಅಂದರೆ ಗಾರ್ಡ್ನರ್ ರೂಪಿಸಿರುವಂಥದ್ರಲ್ಲಿ ಅದು ಆಗಿರುವಂಥದ್ದಲ್ಲ. ಇನ್ನು ಸ್ನೇಹಿತರೆ, ಮಾನಸಿಕ ವಯಸ್ಸು MA ಎಂಬ ಪರಿಕಲ್ಪನೆಯನ್ನು ನೀಡಿದ್ದು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ. ಆಲ್ಫ್ರೆಡ್ ಬೀನೆ ಬಂದು ಮಾನಸಿಕ ವಯಸ್ಸಿನ ಬಗ್ಗೆ ಹೇಳಿದ್ದು. ಒಬ್ಬ 5 ವರ್ಷ ವಯಸ್ಸಿನ ಬಾಲಕಿಯ ಮಾನಸಿಕ ವಯಸ್ಸು 6 ಆಗಿದ್ದರೆ ಆಕೆಯ ಬುದ್ಧಿ ಸಂಖ್ಯಾ ಸೂಚ್ಯಂಕ ಎಷ್ಟು ಅಂದರೆ ನಿಮಗೆ ಗೊತ್ತಿದೆ. ಇದರ ಸೂತ್ರ ಕಂಡುಹಿಡಿಯೋದೇನು ಏನು ಅಂದರೆ MA/CA × 100. ಈಗ ನೋಡೋಣ. 5 ವರ್ಷದ ಹುಡುಗಿ, ಫಿಸಿಕಲ್ ಏಜು 5 ವರ್ಷ, ಮೆಂಟಲ್ ಏಜು 6,
ಇಂಟು 100 ಅಂದರೆ 5 1 5, ಇನ್ನು 10 ಮಿಕ್ತು, ಇಲ್ಲಿ 5 1 ಮಿಕ್ತು, ಅದಕ್ಕೆ 0 ಹಾಕಿದ್ರೆ 10 ಆಯಿತು. 5 2 ಏನಾಯಿತು, 5 2 10, 12 ಆಯಿತು. 12 ಇಂಟು ಅಲ್ಲ 1, ಇಲ್ಲೊಂದು ಪಾಯಿಂಟ್ ಹಾಕ್ಬೇಕಲ್ವ, 0 ಹಾಕೊಂಡಿದ್ದೀವಿ, ಪಾಯಿಂಟ್ ಹಾಕೋಣ. 1.2 ಇಂಟು 100 ಅಂತ ಆಯಿತು. 100 ಇಂಟು 1.2 ಅಂದರೆ ಎಷ್ಟಾಯಿತು, 120. ಇಲ್ಲಿ ಆಪ್ಷನಲ್ಲಿ 120 ಇದೆಯಾ, ಖಂಡಿತವಾಗಿ ಇದೆ ಸರಿಯಾದ ಉತ್ತರ. ಇನ್ನು ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣಗಳು ಅಂದರೆ ಒಮ್ಮುಖ ಆಲೋಚನೆ ಖಂಡಿತವಾಗಿ ಇರೋದಿಲ್ಲ. ಉತ್ತಮ ಹೊಸತನ, ಸ್ವಂತಿಕೆ. ಸೃಜನಶೀಲತೆ ಅಂದ್ರೆ ಹೊಸತನ ಅಲ್ವಾ, ಸರಿ, ಓಕೆ, ಇದಕ್ಕೆ ಸರಿಯಾದ ಉತ್ತರ 2. ಇನ್ನು ಸ್ವಾಯತ್ತತೆ ವಿರುದ್ಧ ನಾಚಿಕೆ ಸಂಶಯ ಎಂಬುದು ಸಾಮಾಜಿಕ ಬೆಳವಣಿಗೆ ಸಿದ್ಧಾಂತಗಳಲ್ಲಿ ಒಂದಾಗಿದೆ ಎಂದು ಹೇಳಿದವರು ಯಾರು ಅಂದರೆ ಎರಿಕ್ಸನ್. ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕ ಏನು ಮಾಡ್ಬೋದು, ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಖಂಡಿತ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗೆ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಬೇಕು. ಹೌದು, ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಂಗಡಿಸಿ ಬೋಧಿಸಬೇಕು, ಇಲ್ಲ ವಿಂಗಡಿಸಬಾರ್ದು. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾದ ಉತ್ತರ ಆಗುತ್ತೆ. ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು. ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಬೇಕು. ಈ ಕೆಳಕಂಡ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿಯಲ್ಲ ಅಂದರೆ ಬಹು ಆಯ್ಕೆ ಪದ್ಧತಿ. ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿಯಲ್ಲ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು ಅಂದರೆ ಉನ್ನತ ತರಗತಿಗೆ ವಿದ್ಯಾರ್ಥಿಗಳ ಜೊತೆ ಕೂರಿಸೋದು ಅಷ್ಟು ಸೂಕ್ತ ಅಲ್ಲ. ಕೆಳಕಂಡ ತರಗತಿಗಳ ಜೊತೆ ಕೂರಿಸೋದು ಅದಂತೂ ಅಲ್ಲವೇ ಅಲ್ಲ. ಅವರ ಅನುಕೂಲಗಳಿಗೆ ಅನುಗುಣವಾಗಿ ಅಲ್ಲ. ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳಿಗೆ ಹೊಂದಿಸುವಂಥದ್ದು ಅಥವಾ ವೇಗವರ್ಧನೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಬಳಸಬಹುದು ನಾವು. ಓಕೆ, ನೈದಾನಿಕ ಪರೀಕ್ಷೆಗಳನ್ನು ಶಾಲೆಗಳಲ್ಲಿ ಬಳಸುವಂಥದ್ದು ಏನಕ್ಕೆ ಅಂದರೆ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು. ಇನ್ನು ಅಂಗವಿಕಲರ ಈ ಕ್ವಶನೇ ರಾಂಗು, ಮತ್ತು ನಮ್ಮ PDF ರೆಡಿ ಮಾಡಿರೋರು ಕೂಡ ರಾಂಗ್ ಹಾಕಿದರೆ ವಿಕಲಚೇತನ ಅಂತ ಬರಬೇಕು, ಅಂಗವಿಕಲ ಅಂತ ಬರಬಾರ್ದು. ಓಕೆ, ವಿಕಲಚೇತನ ಮಕ್ಕಳಿಗೆ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಈಗೂ ಕರೀತಾರೆ ಅಂದರೆ ವಿಶೇಷ ಶಿಕ್ಷಣ ಅಂತ ಕರೀತಾರೆ. ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಮಾರಿಯಾ ಮಂತಸೋರಿ ಮಾಡಿರುವ ಸಾಧನೆಯ ಮೇಲೆ ಪ್ರಭಾವ ಬೀರಿದವರು ಪ್ರೊಬೆಲ್. ಕಿಂಡರ್ ಗಾರ್ಡನ್ ಬರುತ್ತಲ್ವಾ. ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚಿಪ್ಪುವುದು, ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುವುದು ಇಂತಹ ಲಕ್ಷಣದ ರಕ್ಷಣಾ ತಂತ್ರ ಯಾವುದಪ್ಪ ಅಂದರೆ ಪ್ರತಿಗಮನ ಅಥವಾ ಪಲಾಯನ ಅಂತಾರೆ. ಇನ್ನು ಪ್ರಕ್ಷೇಪಣೆ ಅಂದರೆ ಗೊತ್ತಲ್ಲ, ಬೇರೆಯ ಮೇಲೆ ಹಾಕುವಂಥದ್ದು, ತಾರ್ಕಿಕವಾದ ಬರಲ್ಲ, ಬದಲು ಉಪಾಯವನ್ನು ಬರೋದಿಲ್ಲ. ಒಂದು ಮಗು 16 ಅಂದರೆ ಅವೆರಡರ ನಡುವೆ ವ್ಯತ್ಯಾಸ ಇರೋದಿಲ್ಲ. ಬಿ ಮತ್ತು ಡಿ ನಡುವೆ ವ್ಯತ್ಯಾಸ ಇರೋದಿಲ್ಲ ಇತ್ಯಾದಿ ಗೊಂದಲಕ್ಕೆ ಕಾರಣ ಒಳಗಾಗಿರುತ್ತೆ. ಈ ಮಗುವಿನಲ್ಲಿರುವ ನ್ಯೂನತೆ ದೋಷ ಯಾವುದಂದರೆ ಕಲಿಕಾ ನ್ಯೂನ್ಯತೆ ಅಥವಾ ಡಿಸ್ಲೆಕ್ಸಿಯಾ ಎನ್ನುವಂಥದ್ದು. ಅಂದರೆ 16ನ 61 ಆಗಿ ಓದುತ್ತೆ, ಬಿನ ಡಿ ಆಗಿ ಓದುತ್ತೆ ಅಥವಾ ಬರೆಯುತ್ತೆ ಎನ್ನುವಂಥದ್ದು. ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು ಯಾವುದು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು, ಪ್ರೇರಣೆ ಚೆನ್ನಾಗಿರ್ಬೇಕು, ಕಲಿಬೇಕು ಹಂಬಲ 3 ಇದ್ರೆ ಅದ್ಭುತವಾಗಿ ಕಲಿಬೋದು. ಅದಕ್ಕೆ ನೀವು ಕೂಡ ಅಷ್ಟೇ, ಮಗು ಅಷ್ಟೇ ಅಲ್ಲ, ನೀವು ಕೂಡ ಆರೋಗ್ಯ ಚೆನ್ನಾಗಿರಬೇಕು, ಪ್ರೇರಣೆ ಇರಬೇಕು, ಕಲಿಬೇಕು ಅನ್ನುವಂಥ ಹಂಬಲ ಇರಬೇಕು. ಅದ್ರ ಜೊತೆಗೆ ಕೆಲಸ ತಗೊಳ್ತೀನಿ ಎನ್ನುವಂತಹ ಭರವಸೆ ಕೂಡ ಇರಬೇಕು. ಜ್ಞಾನಾತ್ಮಕ ಬೆಳವಣಿಗೆಯನ್ನು ಈಗೂ ಕರೀತಾರೆ ಅಂದರೆ ಸಂವೇದನಾತ್ಮಕ ಅಲ್ಲ, ಬೌದ್ಧಿಕ ಬೆಳವಣಿಗೆ ಅಂತ ಕರೀತಾರೆ. ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳು. ಆತನ ಕಳಪೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆಯನ್ನು ಮಾಡಬೇಕಾಗುತ್ತೆ. ಇನ್ನು ವಿಕಾಸ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು, ವಿಕಾಸ ಕಾರ್ಯಗಳು ಅಂತ ಪರಿಚಯಿಸಿದವರು ಯಾರಪ್ಪ ಅಂದರೆ ರಾಬರ್ಟ್ ಹ್ಯಾವಿಂಗಸ್ಟ್. ಓಕೆ, ಡೇನಿಯಲ್ ಗೋಲ್ಮನ್ ಈ ಪರಿಕಲ್ಪನೆ ಪ್ರಸಿದ್ಧಗೊಳಿಸಿದರು ಅಂದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ. ಈ ಕೆಳಕಂಡ ಪರೀಕ್ಷೆಗಳಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುತ್ತೆ ಅಂದರೆ ಪ್ರಕ್ಷೇಪಣಾ ಪರೀಕ್ಷೆಗಳಲ್ಲಿ ಅಸ್ಪಷ್ಟ ಪ್ರಚೋದನೆ. ಸಂಚಾರಿ ಸಂಕೇತಗಳ ಪಾಲನೆಯು ಯಾವುದು ಸಂಬಂಧಪಟ್ಟಿದ್ದು ಅಂದರೆ ಅನುಬಂಧಿತ ಕಲಿಕೆಗೆ. ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಎಲ್ಲ ಮಕ್ಕಳನ್ನ ಅಗತ್ಯತೆಗಳನ್ನು ಪೂರೈಸುವಂಥದ್ದು. ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವಂಥದ್ದು ಕಲಿಕೆಯ ಮೌಲ್ಯಮಾಪನ ಮಾಡಲು. ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತವಾಗಿರಬೇಕು ಎಂಬುದರ ಅರ್ಥ ಏನಪ್ಪ ಅಂದರೆ ಆತನು ಸಾಕಷ್ಟು ಜ್ಞಾನ ಕೌಶಲ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವಂಥದ್ದು.
ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರಗಳನ್ನು ಅನುಸರಿಸಬೇಕು ಅಂದರೆ ಸ್ನೇಹಿತರೆ ಇಷ್ಟು: ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆ, ಬೋಧಿಸುವಾಗ ಸೂಕ್ತ ಉದಾಹರಣೆಗಳು, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು, ಎಲ್ಲವನ್ನೂ ಮಾಡಬೇಕು. ಇನ್ನು 35, ಈ ಕೆಳಕಂಡ ಯಾವ ಪ್ರೇರಣೆಗಳು ಪ್ರಾಥಮಿಕ ಪ್ರೇರಣೆಗಳಂತಾರೆ? ಶಾರೀರಿಕ ಪ್ರೇರಣೆಗಳು ಅಂದರೆ ಹಾವಭಾವಗಳು, ಅವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ಸೈಕಾಲಜಿ PDF ಬೇಕು ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಏನೆಲ್ಲ PDF ಏನೆಲ್ಲ ಮಾಡೋದಕ್ಕೆ ನಾವು ಅಸೈನ್ ಮಾಡಿದ್ದೀವಿ ಅಂದರೆ ನಮ್ಮ ಟೀಮ್ಗೆ ಸುಮಾರು 10 ವರ್ಷದ TET ಪ್ರಶ್ನೋತ್ತರಗಳು, ಅದು PSTRಗೆ, ಹಾಗೂ GPSTRನ 10 ವರ್ಷದ TET ಪ್ರಶ್ನೋತ್ತರಗಳು, ಹಾಗೂ HSTRನ ಎಷ್ಟು ಸಿಗುತ್ತೋ ಅಷ್ಟು TET, ಹಾಗೂ CETಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಮಾಡಿ ಒಂದು ಕಂಪ್ಲೀಟ್ ಒಂದು PDF ರೆಡಿ ಮಾಡೋದಕ್ಕೆ ಹೇಳಿದ್ದೀನಿ. ಅವರು ಅಟ್ಲೀಸ್ಟ್ ಸರ್ 10 ಡೇಸ್ ಬೇಕಂತ ಹೇಳಿದರೆ, ನಾನು ಜಸ್ಟ್ 5 ಡೇಸ್ ನೀಡಿದ್ದೀನಿ. ನೋಡುವ ಎಷ್ಟು ಬೇಗ ಆಗುತ್ತೆ ಅಂತ. ಆದಷ್ಟು ಬೇಗ ಅದು ಕೂಡ ನಿಮಗೆ PDF ಸಿಗುತ್ತೆ. ಅದನ್ನು ಉಳಿದಂತೆ ಯಾವೆಲ್ಲ PDF ಸಿಗ್ತಾ ಇದೆ ಅಂತ ಹೇಳಿದ್ದೀನಲ್ಲ, ನಿಮಗೆ ಕನ್ನಡ ಸಿಗ್ತಾ ಇದೆ, ಇದು PSTRನವ್ರಿಗೆ ಕನ್ನಡ ಸಿಗ್ತಾ ಇದೆ, ಪರಿಸರ ಅಧ್ಯಯನ ಸಿಗ್ತಿದೆ, ನಿಮಗೆ ಕಂಪ್ಯೂಟರ್ ಸಿಗ್ತಿದೆ. ಇನ್ನು GPSTR ಅವ್ರಿಗೆ ನಿಮಗೆಲ್ರಿಗೂ GPSTR ಮತ್ತು HSTRನವ್ರಿಗೆ ಏನೆಲ್ಲ ಸಿಗ್ತಾ ಇದೆ ಅಂದರೆ ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಇದು ಸಿಗ್ತಿದೆ, ಸೈನ್ಸ್ ಕೂಡ ಸಿಗ್ತಿದೆ. ಇನ್ನೇನಾದರೂ ಬೇಕಿತ್ತು ಅಂದರೆ ನೀಡಿದರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.